ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ಅಂದ್ಕೊಂಡೇನು ನೋಡ್ರಿ. ನಾನು ಈ ವಿಡಿಯೋನ 2 ವೀಕ್ಸ್ ಆಗಿಂದ ವಿಡಿಯೋನ ಅಪ್ಲೋಡ್ ಮಾಡತ್ತೀನಿ. ನನಗೊಂದು ಸ್ವಲ್ಪ ಫೋನ್ ನಂದು ಪ್ರಾಬ್ಲಮ್ ಆಗಿತ್ತು, ಹೀಗಾಗಿ ವಿಡಿಯೋನ ಹಾಕೋಕ್ಕಾಗಿರಲಿಲ್ಲ. ಇನ್ಮೇಲಿಂದ ನಾನು ಕರೆಕ್ಟಾಗಿ ವಿಡಿಯೋ ಹಾಕ್ತೀನಿ. ನಿಮ್ಮ ಸಪೋರ್ಟ್ ನಂಗೆ ಭಾಳ ಮುಖ್ಯ ಆಗುತ್ತೆ ರೀ. ಹೀಗಾಗಿ ನೀವು ನಮ್ಮ ಚಾನಲ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮೂಲಕ ನನಗೆ ಸಪೋರ್ಟ್ ಮಾಡಿರಿ. ಏನು ಮಾಡತ್ತೀರಿ ನೀವು? ಹಾಗಿದ್ರೆ ಬನ್ರಿ ಇವತ್ತಿನ ವಿಡಿಯೋ ಹೆಂಗೆಲ್ಲ ಇರ್ತೈತಂತ ನೋಡೋಣಂತ. ಇವತ್ತು ನಾನು ನನ್ನ ಮಗನ ಫುಡ್ ರೂಟೀನನ್ನು ಶೇರ್ ಮಾಡ್ಬೇಕಂತ ಅಂದ್ಕೊಂಡೇನಿ. ಏನಿಲ್ಲ, ಬೆಳಿಗ್ಗೆ ಈಗ ಎದ್ದು ಕೂಡ್ಲೇನ ಅವಂಗೆ ಮಾರಿ ಎಲ್ಲ ತೊಳೆದು ಅವಂಗೆ ನಾನು ಚಾದೊಳಗೆ ಬಿಸ್ಕಿಟ್ ಎದ್ದು ತಿನ್ಸಾತೇನೆ. ಒಂದೆರಡು ಅವಂಗೆ ಹೊಟ್ಟೆ ಹಸಿವಾಗಿರ್ತೈತಲ್ರಿ ಬೆಳಿಗ್ಗೆ ಹೇಳತ್ಲೇನ, ಹಂಗಾಗಿ ಒಂದೆರಡು ತಿಂತಾನ. ಅದು ಆಟ ಆಡ್ಕೊಂಡು ತಿಂತಾನವ, ಒಂದೇ ಕಡೆ ಕುಂತು ತಿನ್ನೋದಿಲ್ಲ. ಈ ವಿಡಿಯೋನೊಳಗೆ ನಾನು ಫುಡ್ ಪ್ರಿಪೇರ್ ಮಾಡೋದು ತೋರಿಸೋದಿಲ್ಲ, ಜಸ್ಟ್ ತಿನ್ಸೋದಷ್ಟೇ ತೋರಿಸ್ತೀನಿ. ಅವ್ಗೆ ಯಾವ ಥರ ಆಟ ಆಡಿಸ್ಕೊಂಡು ತಿನ್ನಿಸ್ತೇನಂತ ನಾನು ನಿಮ್ಮ ಜೋಡಿ ಶೇರ್ ಮಾಡ್ಕೊತೀನಿ. ಭಾಳ ಅಂದ್ರೆ ಭಾಳ ಕಾಡ್ತಾನವ, ಹೀಗಾಗಿ ಅವ್ರಿಗೆ ಯಾವ ಥರ ಸಮಾಧಾನ ಮಾಡಿ ನಾವು ಊಟ ಮಾಡಿಸ್ಬೇಕಂತ ಹೇಳಿ ತೋರಿಸ್ತೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ಎಲ್ಲಿ ಸ್ಕಿಪ್ ಮಾಡಿದೆ ವಿಡಿಯೋನ ಕಂಪ್ಲೀಟಾಗಿ ನೋಡಿರಿ. ಅವನ ಆಟಗಳು, ತುಂಟಾಟಗಳು ಮತ್ತು ತೊದಲ ಮಾತುಗಳನ್ನು ಒಂದೊಂದೆರಡು ಮಾತಾಡ್ತಾನೀಗ. ಅವನ ಮಾತುಗಳನ್ನು ನೀವು ಕೇಳ್ಬೋದು. ಈ ವಿಡಿಯೋ ನೋಡಿ ನಿಮ್ಗೆ ಹೆಂಗೆ ಅನಿಸ್ತು ಅಂಥೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ತಿನ್ನಿಸ್ಲಾ ಬಿಸ್ಕಿಟ್? ಪಪ್ಪು ಇಲ್ಲ, ಇದೇನು ಮತ್ತೆ ಇವ್ರು ಯಾರು? ಯಾರವ್ರು ನೋಡ್ರಿ, ನಾವು ಬೆಳಿಗ್ಗೆನ ಬ್ರೇಕ್ಫಾಸ್ಟಿಗೆ ಅಂತೇಳಿ ದೋಸೆ ಮಾಡಿದ್ವಿ. ಅವಂಗೆ ದೋಸೆ ಮತ್ತು ಚಟ್ನಿ ತಿನ್ಸಾತೀನಿ. ದೋಸೆ ಜೋಡಿ ಚಟ್ನಿ ಇಷ್ಟ ಆಗುತ್ತೆ ಅವಂಗೆ. ನಾವು ಆಲೂಗಡ್ಡೆ ಪಲ್ಯ ಮಾಡಿದ್ವಿ, ಅವಂಗೆ ಇಷ್ಟ ಆಗಲಿಲ್ಲ ಅದು, ಹೀಗಾಗಿ ಅವಂಗೆ ಆಟ ಆಡಿಸ್ಕೊಂಡು ತಿನ್ಸಾತೀನಿ ನಾನು. ಮಾಡಿ ಡ್ಯಾನ್ಸ್ ಮಾಡಿ ಕಾಣಿಸ್ತೀನಿ ಮಾಡಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್ ಹೆಂಗೆ ಮಾಡ್ತೀನಿ ನಾ ಮಾಡಿ. ಸ್ವಲ್ಪ ದೋಸೆ ತಿಂದು ಒಂದು ಸ್ವಲ್ಪ ಆಟ ಆಡಿ ಮತ್ತೆ ಮಲ್ಕೊಂಡ್ಬಿಡ್ತಾನವ. 11 ಗಂಟೆ ಹಿಂಗೆ ಮಲ್ಕೊತಾನ. ಬೆಳಿಗ್ಗೆ ಮಲ್ಕೊಂಡು ವಾಪಸ್ 1 ಗಂಟೆ 1:15 ಹಿಂಗೆ ಹೇಳ್ತಾನ. ಅವು ಹೇಳತ್ಲೇನ ನಾವು ಬಿಸಿ ಅನ್ನ ಮಾಡಿರ್ತೀವಿ, ಅವಂಗೆ ಊಟ ಮಾಡಿಸ್ತೇನೆ. ನೋಡ್ರಿ, ನಾನು ಮಧ್ಯಾಹ್ನಕ್ಕೆ ಬಿಸಿ ಅನ್ನ ಮತ್ತು ಸ್ವಲ್ಪ ಖಾರಕ್ಕಂತೇಳಿ ಸಾಂಬಾರು, ಒಂದು ಸ್ವಲ್ಪ ಮೊಸರು ಹಾಕೇನಿ. ಮೊಸರು ಇಷ್ಟ ಆಗುತ್ತೆ ಅವಂಗೆ. ನಾನು ಅವಂಗೆ ಮೊದಲು ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಳ್ಳೋದಿಲ್ಲ. ಆ ಬಿಸಿ ಅನ್ನ ಇರ್ತೈತಲ್ಲ, ಅದನ್ನು ಕೈಯಾಗ ಸ್ಮ್ಯಾಶ್ ಮಾಡ್ಕೊಂಡು ತಿನ್ನಿಸ್ತಿರ್ತೀನಿ. ಅವಂಗೆ ಪೂರ್ತಿ ಎಲ್ಲ ಪ್ಯೂರಿ ಥರ ಮಾಡಿ ತಿನ್ಸಕತ್ರ ಆದ ರೂಢ ಆಗ್ಬಿಡ್ತೈತಿ. ಈಗ ಅವಂಗಂಕರ ಎಲ್ಲ ಬಾಯಿ ತುಂಬಾ ಹಲ್ಲು ಬಂದ್ಬಿಟ್ಟವು, ಹೀಗಾಗಿ ಆ ಥರ ತಿನ್ನಿಸ್ತೇನೆ ನಾನು. ಅವ್ರಿಗೆ ಊಟ ಅಂದ್ರೆ ಹೊಟ್ಟೆ ತುಂಬ ತಿನ್ಬೇಕು, ಅವ್ರನ್ನ ಕೈ ಬಿಟ್ಟು ಆಟ ಆಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ ಈ ವಯಸ್ಸಿನೊಳಗೆ. ಅವ್ರಿಗೆ ಊಟ ಅಂದ್ರೆ ಒಂಥರ ಆಟ ಇದ್ದಂಗೆ, ಹೀಗಾಗಿ ಅವ್ರಿಗೆ ಗೊತ್ತಾಗೋದಿಲ್ಲ. ನಾವು ಮರಳಿ ಯತ್ನ ಮಾಡು ಅಂದಂಗೆ
ಪ್ರಯತ್ನ ಮಾಡ್ಕೊಂಡು ತಿನ್ನಿಸ್ಬೇಕು. ಇದೊಂದು ನೀರು ಕುಡಿಯೋ ಗಿಂಡಿ ನೋಡ್ರಿ, ಅದ್ರೊಳಗೆ ನಾನು ನೀರು ಕುಡಿಸ್ತೀನಿ. ಎಲ್ಲಿ ಹೊರಗೆ ಹೋದರೂ ಬಂದರೂ ನಾನು ಅವಂಗೆ ಅದ್ರಾಗ ಕುಡಿಸ್ತೀನಿ. ಒಂದು ಬಾಟ್ಲ್ ಒಳಗೆ ನೀರು ಹಾಕ್ಕೊಂಡು ಹೋಗಿರ್ತೀನಿ ಅವಂಗೆ, ಅಲ್ಲಿ ಈ ಗಿಂಡಿ ಓದಿರ್ತೀನಿ ಕುಡಿಸ್ತೀನಿ. ಬಾಟ್ಲಿ ಒಳಗೆ ಅವಂಗೆ ಕುಡಿಯೋಕೆ ಏನೂ ಗೊತ್ತಾಗೋದಿಲ್ಲ, ಹೀಗಾಗಿ ಗಿಂಡಿ ಓದಿರ್ತೀನಿ ನಾನು. ಅದು ಇಷ್ಟ ಆಗುತ್ತೆ ಅವಂಗೆ, ಸಣ್ಣದೈತಲ್ಲ ಏನೋ ಒಂಥರ ಮಜಾ ಅನ್ನಿಸ್ತೈತೆ ಅವಂಗೆ, ಅದ್ರೊಳಗೆ ಕುಡಿತಾನೆ. ನಾನು ಅವಂಗೆ ಈಗ ಅಂಕರ ಬಿಸಿಲು ಭಾಳ ಇರ್ತೈತಿ, ಹಿಂಗಾಗಿ ಒಂದ್ಸಲ ಕುಡಿದಂದ್ರೆ ಗಿಂಡಿ ಫುಲ್ ಕುಡಿತಾನೆ. ನೀರು ಅಡಿಕೆ ಭಾಳಾಗಿರ್ತೈತಲ್ಲ, ನೀರು ಅವಾಗವಾಗ ಕುಡಿಸ್ಕೊತಾನೆ ಇರಬೇಕು. ಒಂದು ಸ್ವಲ್ಪ ಹೀಟೂ ಅದಾನ, ಹೀಗಾಗಿ ಅವನಾಗಲೇ ಬೇಡ್ತಾನೆ. ಒಂದೊಂದ್ಸಲ ನಾನು ಕುಡಿಸ್ತಾ ಇದ್ದಾಗ ಅವನ ಬೇಡಿರ್ತಾನೆ, ಕುಡಿಸ್ತಿರ್ತೇನೆ ನಾನು. ಅವ್ಗೆ ಈ ಥರ ಆಟ ಆಡ್ಕೊಂಡು ಊಟ ಮಾಡಿಸ್ಬೇಕು ರೀ, ಇಲ್ಲ ಅಂದ್ರೆ ಅವ್ನು ಊಟನ ಮಾಡೋದಿಲ್ಲ. ಅವ್ಗೆ ಸಾಕತ್ತಂದ್ರೆ ಬಾಯಾಗ ಇಡ್ತಿರ್ತೀನಿ ನಾನು ಊಟ ಮಾಡಿಸುವಾಗ, ಅದನ್ನು ಉಗುಳಿ ಬಿಡ್ತಾನೆ. ಸಾಕತ್ತಂದ್ರೆ ನೀರು ಕುಡಿದು ಮತ್ತು ಅಮ್ಮಾರು ಹೊರಗೆ ಆಟ ಆಡೋಕೆ ಕರ್ಕೊಂಡು ಹೋಗ್ತಾರೆ. ವಾಪಸ್ ಬಂದಿಂದ ಟಿ ವಿ ಹಚ್ಚಿದ್ದು ಮನ್ಯಾಗ ರಾಜ್ಕುಮಾರನ ಹಾಡು ಹಚ್ಚಿದ್ವಿ, ಆ ಹಾಡಿಗೆ ಡ್ಯಾನ್ಸ್ ಮಾಡಾತಿದ್ದ. ಇವತ್ತಿನ ಲಾಗ್ನೊಳಗೆ ನೈಟ್ ಪ್ರಿಪೇರ್ ಮಾಡೋ ಫುಡ್ನ ನಾನು ನಿಮ್ಮ ಜೋಡಿ ಶೇರ್ ಮಾಡ್ಕೊತೀನಿ. ಇದು ಚಿರೋಟಿ ರವೆ ನೋಡ್ರಿ, ಇದನ್ನು ಹುರ್ಕೊಂಡು ಒಂದು ಸ್ವಲ್ಪ ಸಜ್ಜಿಗೆ ಮಾಡಾಕತ್ತೀನಿ. ಸಜ್ಜಿಗೆ ನೈಟ್ ನಾನು ತಿನ್ನಿಸಿರ್ತೀನಿ. ಬೆಳಗ್ಗೆ ಎದ್ದು ಕೂಡಲೇ ಬಿಸ್ಕಿಟ್ ತಿನ್ನಿಸಿರ್ತೇನಲ್ಲ, ಬೆಳಗ್ಗೆ ಚಲೋ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸಜ್ಜಿಗೆ ಅವಂಗೆ ಬಿಸ್ಕಿಟ್ ಬೇಕಾಗಿರುತ್ತೆ, ಹೀಗಾಗಿ ಬಿಸ್ಕಿಟ್ ತಿನ್ನಿಸ್ತಿರ್ತೀನಿ. ನೋಡಿರಿ, ನೀರೊಳಗೆ ನಾನು 1 ಇಂಚಷ್ಟು ಬೆಲ್ಲ ಹಾಕಿದ್ದೆ. ಅದು ನೀರು ಕುದಿಯುವಾಗ ಅದು ಹುರ್ಕೊಂಡಿದ್ದ ರವಾನ ಇದಕ್ಕೆ ಹಾಕಿ ತಿರುಗಬೇಕು. ಆಮೇಲೆ ಇದಕ್ಕೊಂದು ಚಿಟಿಕೆ ಅಷ್ಟು ಒಂದು ಸ್ವಲ್ಪ ಅಷ್ಟು ಉಪ್ಪು ಹಾಕ್ಬೇಕು ನೋಡಿರಿ, ಅಂದ್ರೆ ರುಚಿ ಬರ್ತೈತಿ ಬಾಯಿಯೊಳಗೆ. ಇದನ್ನು ನನಗೆ ನಮ್ಮ ಅವ್ವಾರು ಹೇಳಿದ್ದೆ ಈ ಥರ ಮಾಡೋದು. ನೀವು ಬೇಕಂದರೆ ಏಲಕ್ಕಿ ಪುಡಿ ಹಾಕ್ಕೊಂಡು ಹಾಕೋಬೋದು ನೋಡಿರಿ. ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕಿ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕಿ ತಿನ್ನಿಸ್ತೇನೆ ನಾನೀಗ. ಬರೀ ಈಗ ಊಟ ಮಾಡಿಸೋಣಂತ. ಭಾಳ ಅಂದ್ರೆ ಭಾಳ ಕಾಡ್ತಾನೆ ರೀ ಊಟ ಮಾಡಿಸ್ಬೇಕಂದ್ರೆ. ಈ ವಿಡಿಯೋನ ನೀವು ಒಂದು ಸ್ವಲ್ಪ ನಿಮ್ಮ ಫೋನ್ ಒಳಗೆ ಬ್ರೈಟ್ನೆಸ್ ಇಟ್ಕೊಂಡು ನೋಡಿರಿ, ಯಾಕಂದ್ರೆ ಇದ್ರೊಳಗೆ ನಮ್ಮ ತಿಶು ಮುಖ ನನ್ನ ಮುಖ ಕರೆಕ್ಟಾಗಿ ಕಂಡಿಲ್ಲ, ನಂಗೆ ಅದು ಗೊತ್ತಾಗಲಿಲ್ಲ. ಅಲ್ಲಿ ಬೆಳಕು ಐತಂತನ ಮಾಡಿದ್ದೆ. ಈಗ ನೋಡಿರಿ, ಅವಂಗೆ ಆಟ ಆಡಿಸ್ಕೊಂಡು ಊಟ ಮಾಡಿಸ್ಬೇಕು ನಾನೀಗ. ನಾನು ಅವಂಗೆ ಫುಡ್ 9:30 ಹಿಂಗೆ 9 ಗಂಟೆ 9 ಮೇಲೆ ಒಟ್ಟು 9:30 ಮೇಲೆ ಊಟ ಮಾಡಿಸ್ತೇವೆ. ಯಾಕಂದ್ರೆ ನಾವು ಒಂದು ಸ್ವಲ್ಪ ಲೇಟಾಗಿ ಮಲಗೋದ್ರಿಂದ ಅವ್ಗೆ ಲೇಟಾಗೆ ಊಟ ಮಾಡಿಸ್ತೀನಿ. ನಾನು ಅವಂಗೆ ಊಟ ಮಾಡಿಸುವಾಗ ಏನು ಊಟನ ಮಾಡ್ಲಿಕ್ಕಂದ್ರೆ ನಾನು ಏಲಕ್ಕಿ ಬಾಳೆಹಣ್ಣು ತರಿಸಿಟ್ಕೊಂಡಿರ್ತೇನೆ ರೀ ಮನ್ಯಾಗ. ಏಲಕ್ಕಿ ಬಾಳೆಹಣ್ಣು ತಿನ್ನಿಸ್ಬಿಡ್ತೀನಿ. ಅವು ಕೋಲ್ಡೂ ಆಗೋದಿಲ್ಲ, ದೇಹಕ್ಕೂ ಒಳ್ಳೆಯದು. ನೀವು ನಿಮ್ಮ ಮನ್ಯಾಗ ಒಂದ್ಸಲ ಟ್ರೈ ಮಾಡಿ, ಹಿಂಗೆ ಮಕ್ಕಳು ಖುಷಿಯಿಂದ ತಿಂತಾವೆ, ಅವ್ರ ಶಕ್ತಿನೂ ಬರುತ್ತೆ. ಬೆಲ್ಲ ಭಾಳ ಚಲೋ ರೀ ಅದು ಹುಡುಗರಿಗೆ, ಮಕ್ಕಳಿಗೆ. ಮೋದಿ ಸರ್ಕಾರದ ಗ್ಯಾರಂಟಿ ಸಮಾನ ಬೆಲೆಯಲ್ಲಿ ಗುಣಮಟ್ಟದ ಔಷಧಗಳು, ಕನಿಷ್ಠ 75% ರಿಯಾಯಿತಿ. ಫಲಾನುಭವಿಗಳು ಈಗಾಗಲೇ 23,000 ಕೋಟಿ ರೂಪಾಯಿಗಳನ್ನು. ನಾವು ಮಾಡಿದಷ್ಟು ತಿನ್ನೋದಿಲ್ಲ ಅವನು, ಒಂದು ಸ್ವಲ್ಪ ಬಿಟ್ಟನ. ಅದನ್ನು ನಾನು ಏನು ಮಾಡ್ತೀನಪ್ಪ ಅಂದ್ರೆ, ಈ ಥರ ಇರ್ತೈತಲ್ಲ, ಈ ಲಕಡಿನ ತೊಗೊಂಡು ನೆದರ್ತೀನಿ. ಇದನ್ನು ನೀವು ನಾಯಿಗರ ಹಾಕಿ ಈ ಥರ ಮಾಡೋದ್ರಿಂದ ಅವಂಗೆ ಕಾಲ್ಧೂಳಿ ಆಗೋದಿಲ್ಲ, ನೆದರಾಗೋದಿಲ್ಲ. ಆ ಥರ ಮಾಡ್ತೀನಿ. ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತು ನಿಮ್ಗೆ? ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊತೀನಿ. ಈಗ ಒಂದು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡ್ತಾನೆ ರೀ ನಮ್ಮ ತಿಶು. ವಾಕಿಂಗ್ ಮಾಡಿಂದ ಏನು ಮಾಡೋದು? ನಂಗೆ ಕೊಡು, ಉಪ್ಪ ಕೊಡು ಈಚೆ ಕಡೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೊತೀನಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಶೇರ್ ಮಾಡಿರಿ, ಅವ್ರಿಗೆ ಇಷ್ಟ ಆಗುತ್ತೆ, ಹೆಲ್ಪ್ನೂ ಆಗುತ್ತೆ.
ಸಾಕು ಸಾಕು. ಓಕೆ ಫ್ರೆಂಡ್ಸ್, ಗುಡ್ ನೈಟ್ ಅಂತ ಹೇಳ್ತೀನಿ. ವಿಡಿಯೋನ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ನಂಗೆ ಭಾಳ ಮುಖ್ಯ ಆಗುತ್ತೆ. ಓಕೆ ಫ್ರೆಂಡ್ಸ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.